ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತದ ಮಹಾನ್ ತತ್ವಜ್ಞಾನಿ, ರಾಜತಂತ್ರಜ್ಞ ಮತ್ತು ಗುರುವಾದ ಚಾಣಕ್ಯ ಅವರ ಜೀವನ ಬದಲಾಯಿಸುವ ಕೆಲವು ನೀತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಚಾಣಕ್ಯರು ಹೇಳುತ್ತಾರೆ, ನೀವು ಎಷ್ಟು ಬುದ್ಧಿವಂತರಾಗಿದ್ದರೂ ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳಬೇಡಿ, ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಯಶಸ್ಸನ್ನು ಬಯಸುವುದಿಲ್ಲ. ಕೆಲವರು ನಿಮ್ಮ ಕನಸುಗಳನ್ನು ಹಾಳು ಮಾಡಲು ಕಾಯುತ್ತಿರುತ್ತಾರೆ. ಆದ್ದರಿಂದ ನಿಮ್ಮ ಗುರಿಯ ಬಗ್ಗೆ ಕಡಿಮೆ ಮಾತನಾಡಿ, ಹೆಚ್ಚು ಕೆಲಸ ಮಾಡಿ. 1. ಸಮಯದ ಮಹತ್ವ. ಚಾಣಕ್ಯರು ಹೇಳುತ್ತಾರೆ, ಕಳೆದು ಹೋದ ಹಣವನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಇಂದು ನೀವು ವ್ಯರ್ಥ ಮಾಡುತ್ತಿರುವ ಒಂಟೆ ನಾಳೆ ನಿಮ್ಮ ಯಶಸ್ಸನ್ನು ಒಂದು ಹೆಜ್ಜೆ ದೂರ ಮಾಡಬಹುದು. ಆದ್ದರಿಂದ ಪ್ರತಿದಿನದ ಪ್ರತಿಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳಿ. 2. ಕಷ್ಟವನ್ನು ಹೆದರಬೇಡಿ. ಒಮ್ಮೆ ಒಬ್ಬ ಶಿಷ್ಯನು ಚಾಣಕ್ಯರನ್ನು ಕೇಳಿದ, ಗುರುಗಳೇ, ಯಶಸ್ಸಿನ ದಾರಿ ಯಾವುದು? ಅದಕ್ಕೆ ಚಾಣಕ್ಯರು ಉತ್ತರಿಸಿದರು, ಕಷ್ಟಗಳು ನಿನ್ನನ್ನು ತಡೆಯಲು ಬರುವುದಿಲ್ಲ, ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬರುತ್ತವೆ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಓಡಿ ಹೋಗಬೇಡಿ, ಅವುಗಳ ಎದುರು ನಿಂತು ಹೋರಾಡಿ. 3. ಸ್ವಯಂ ನಂಬಿಕೆ. ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಜಗತ್ತಿನ ಯಾವ ವ್ಯಕ್ತಿಯೂ ನಿಮ್ಮನ್ನು ಯಶಸ್ವಿಗೊಳಿಸಲು ಸಾಧ್ಯವಿಲ್ಲ. ನಿಮ್ಮ ಸಾಮರ್ಥ್ಯವನ್ನು ಮೊದಲು ನೀವೇ ನಂಬಬೇಕು. 4. ಸೋಲು ಅಂತ್ಯವಲ್ಲ. ಸೋಲು ಎಂದರೆ ಪ್ರಯತ್ನದ ಅಂತ್ಯವಲ್ಲ. ಚಾಣಕ್ಯರ ಪ್ರಕಾರ ಸೋತವನು ವಿಫಲನಲ್ಲ, ಪ್ರಯತ್ನವನ್ನು ನಿಲ್ಲಿಸಿದವನೇ ವಿಫಲ. ಪ್ರತಿ ಸೋಲು ಒಂದು ಪಾಠ, ಆ ಪಾಠದಿಂದ ಕಲಿತು ಮುಂದೆ ಸಾಗಬೇಕು. 5. ಗುರಿಯ ಮೇಲೆ ಕೇಂದ್ರೀಕರಿಸಿ ಹದ್ದು. ತನ್ನ ಗುರಿಯ ಮೇಲೆ ಹೇಗೆ ಕಣ್ಣಿಟ್ಟಿರುತ್ತದೆಯೋ ಹಾಗೆಯೇ ನೀವು ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಬೇಕು. ಜನರ ಟೀಕೆ, ನಕಾರಾತ್ಮಕ ಮಾತುಗಳು ಮತ್ತು ಅಡೆತಡೆಗಳು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯದಂತೆ ನೋಡಿಕೊಳ್ಳಿ. ಸ್ನೇಹಿತರೆ, ಚಾಣಕ್ಯರ ನೀತಿಗಳು ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದ್ದರೂ ಇಂದಿಗೂ ಯಶಸ್ಸಿನ ಮಾರ್ಗವನ್ನು ತೋರಿಸುತ್ತವೆ. ನಿಮ್ಮ ಕನಸುಗಳನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ, ಸಮಯವನ್ನು ಗೌರವಿಸಿ, ಕಷ್ಟಗಳನ್ನು ಎದುರಿಸಿ ಮತ್ತು ನಿಮ್ಮ ಮೇಲೆ ನಂಬಿಕೆ ಇಡಿ. ಒಂದು ದಿನ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಬಾಗಿಲು ತಟ್ಟುತ್ತದೆ. ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ನಿರಂತರ ಪ್ರಯತ್ನದಿಂದ ಬರುತ್ತದೆ. ಧನ್ಯವಾದಗಳು.